ಯವ್ವ, ಅತ್ತಿಗೆಮ್ಮ, ಅತ್ತಿಗೆಮ್ಮ. ರೀ, ಯಾಕ್ರಿ ಏನಾತ? ನೀವು ಯಾಕಿಷ್ಟು ಬೇಸರದಾಗ ಕೂತ್ಕೊಂಡಿರಿ? ಪುರುಷಿ, ಏನಾತಪ್ಪ? ಎದಕ್ಕೆ ಯಾಕೆ ಇಬ್ರು ಇಷ್ಟೊಂದು ಬೇಸರದಾಗರಿ ಅಂತೀರಲ್ಲ? ಏನಾತಂತದ್ದು? ಅಲ್ಲಲ್ಲೋ ಮಂಜ, ನೀನು ಈ ಥರ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನಂತ ತಿಳ್ಕೊಬೇಕು? ಹಾಂ ಪುರುಷಿ, ಏನಾತ್ಲೋ ಅಂತದ್ದು? ಎದಕ್ಕೆ ಯಾಕೆ ಮುಖ ಇಬ್ರು ಹಿಂಗೆ ಮಾಡ್ಕೊಂಡಿರಲ್ಲ? ಏನಾತ? ಯವ್ವ, ಅದು ಸುರೇಶ್ ಅದಾನಲ್ಲ, ಅವನೇನೋ ಕೋರ್ಟ್ನಾಗ ಕೇಸ್ ಹಾಕಾನಂತ. ಈ ಆಸ್ತಿಯಾಗ ಪಾಲು ಬೇಕಂತಂದು, ಪಾಲು ಕೊಡಲಿಲ್ಲ ಅಂದ್ರೆ ಬಿಡಂಗಿಲ್ಲ ನೋಡಾನಂತಂದು ಕೋರ್ಟಿಗೆ ಮತ್ತೆ ಕೇಸ್ ಹಾಕಾನಂತ. ಅಲ್ಲ, ಮೊನ್ನೆ ಎಲ್ಲ ಸಮಸ್ಯೆ ಬಗೆಹರಿದೈತಲ್ಲ, ಮತ್ತೇನಿದು ಹೊಸ ಸಮಸ್ಯೆ ಒಂದು? ಏನನ್ರಿ ಅತ್ತಿಯಮ್ಮ, ನನಗಂತೂ ಒಂದು ಗೊತ್ತಾಗೋದು. ಮೊನ್ನೆರ ಕೇಸ್ ವಾಪಸ್ ತೊಗೊಂಡಾರ, ಎಲ್ಲ ಕೇಸ್ ವಾಪಸ್ ತೊಗೊಂಡಾರ, ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಈ ಆಸ್ತಿಯಾಗ ಪಾಲು ಬೇಕು ಅಂತಂದು ಕೋರ್ಟ್ನಲ್ಲಿ ಕೇಸ್ ಹಾಕಾನ. ನಾನು ಆ ಮನೆ ಮಗ, ನನಗೇನೂ ಆಸ್ತಿ ಕೊಟ್ಟಿಲ್ಲ, ಏನಿಲ್ಲ, ನನ್ನನ್ನು ಹಂಗೆ ಹೊರಗಡೆ ಹಾಕಾರ, ನನಗೆ ನನ್ನ ಆಸ್ತಿಯಾಗ ಪಾಲು ಬೇಕಂದ್ರೆ ಬೇಕು ಅಂತಂದು ಕೇಸ್ ಹಾಕಾನಂತ. ಇವಾಗರ ಅವ್ರು ಲಾಯರ್ ಫೋನ್ ಹಚ್ಚಿದ್ರು. ನನಗೂ ಅಣ್ಣನಿಗೂ ಕೇಳಿ ಒಂಥರ ಗರ ಬಡ್ದಂಗೆ ಆಗ್ಬಿಟ್ಟೈತೆ ಅತ್ತಿಯಮ್ಮ. ಅಣ್ಣ ಅಂತೂ ಭಾಳ ಬೇಸರ ಮಾಡ್ಕೊಂಡಾನ. ಇವಾಗ ಏನು ಮಾಡಬೇಕು, ಏನು ಬಿಡಬೇಕು ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಅವನಿಗೇನಾಗೈತೆ? ಅವನಿಗೆ ಬರಬಾರ್ದು ರೋಗ ಏನು ಬಂದೈತೆ ಅವನಿಗೆ? ಎದಕ್ಕೆ ಕಾಡಕುಂತ ನಿಂಗೆ ಮನೆಗೆ? ಅವನಿಂದಾಗಿ ಒಂದಲ್ಲ ಒಂದು ಸಮಸ್ಯೆ ಸಾಕಾಗಿ ಹೋಗೈತಿ ನೋಡ. ಮನೆ ಬಿಟ್ಟು ತೊಳಗಾನಂದ್ರೂ ಮತ್ತು ಹೊಸ ಹೊಸ ಸಮಸ್ಯೆ ತರಾಕುಂತಾನೆ. ಅವನು ಮಾಡ್ತೀನಿ ಅವನಿಗೆ. ಅವನು ಮನೆಗೆ ಹೋಗಿ ಅವ್ನಿಗೆ ಹೆಂಡ್ತಿನ ಮತ್ತು ಗಂಡನ ಇಬ್ಬರೂ ಹುಚ್ಚಿನಾಗಿ ಹೊಡೆದು ಬರ್ತೀನಿ. ಅವಾಗ ಬುದ್ಧಿ ಬರ್ತೈತೆ ಅವರಿಗೆ. ಅತ್ತಿಯರ ದೊಡ್ಡದಾಗಿ ಮಕ್ಕಳನ್ನ ಹಂಗೆ ಬೆಳೆಸ್ಬೇಕು, ಮಕ್ಕಳನ್ನ ಹಿಂಗೆ ಬೆಳೆಸ್ಬೇಕು ಅಂತ ಏನೇನೋ ಭಾಷಣ ಬಿಗಿತಿದ್ರು. ಅವ್ರ ಮಕ್ಕಳ ನೋಡ್ರಿ ಈಗ ಮನೆಗೆ ಹೆಂಗೆ ಸಮಸ್ಯೆ ತಂದು ದೊಡ್ಡಾಕುಂತಾರಂತಂದು. ಹೇಳಕ್ಕಷ್ಟ ಬಾಯಿನಾಗ ದೊಡ್ಡದಾಗಿ ಮನೆ ಮಂದಿಗೆ ಊರ ಮಂದಿಗೆಲ್ಲ ಭಾಷಣ ಬಿಗಿತಾರ. ತಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ಗೊತ್ತಿಲ್ಲ. ಸಂಗಿ, ಈಗ ತೆಪ್ಪಗೆ ನೆಟ್ಟಗೆ ಬಾಯಿ ಮುಚ್ಕೊಂಡು ನಿಂತಿ ನನ್ನ ಕೈಯಾಗ ಉಳ್ಕೊತಿದ್ದಿ. ಇಲ್ಲ ಅಂದ್ರೆ ಮತ್ತೆ ನೋಡ, ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊ, ಇಲ್ಲ ತೊಲಗಿಲ್ಲಿಂದ. ರೀ, ನೀವು ಯಾಕೆ ಇದಕ್ಕೆ ಬೇಸರ ಮಾಡ್ಕೋತೀರಿ? ಪುರುಷಿ, ಈಗ ಲಾಯರ್ ಏನಂತ ಅಂದ್ರೆ ಏನು ಮಾಡೋದಂತ ಅವನಿಂದಾಗಿ ಸಾಕಾಗಿ ಹೋಗ್ಬಿಟ್ಟೈತಪ್ಪ. ಒಂದಲ್ಲ ಒಂದು ಸಮಸ್ಯೆ ಮನೆಗೆ. ಏನು ಮಾಡ್ಬೇಕೋ ಏನು ಬಿಡ್ಬೇಕು ಅನ್ನಿಸ್ಬಿಟ್ಟೈತಿ. ಇಂಥ ನನ್ನ ಮಗ ಹುಟ್ಟತಾನಂತ ನನಗೇನಾರ ಮುಂಚೆನ ಗೊತ್ತಿದ್ದಿದ್ರೆ ಇವನು ಹುಟ್ಟತಾನ ಸಹಾಯ ಬಿಡ್ತಿದ್ದೆ. ಸುಮ್ಮನೆ ಮನೆಯಾಗಿರೋರು ಎಲ್ಲರೂ ನೆಮ್ಮದಿಯಿಂದ ಇರ್ತಿದ್ರು. ಮಗ ಆಗಿ ಮನೆ ಜವಾಬ್ದಾರಿ ತೊಗೊಂಡು ಮನೆಯಾಗಿರೋ ಎಲ್ಲರನ್ನೂ ಚಂದನತ್ತಂಗೆ ನೋಡ್ಕೊಂಡು ಹೋಗ್ತಾನ, ಎಲ್ಲ ಜವಾಬ್ದಾರಿನ ನಿಭಾಯಿಸ್ತಾನ ಅಂತ ನಾವು ಅಂದ್ಕೊಂಡ್ರೆ ಇವನು ವಾಪಸ್ ಇಲ್ಲ ಬಲ್ಲದೆಲ್ಲ ಆ ಸಮಸ್ಯೆನ ತಂದಿಟ್ಟು ನಮಗೆ ನೆಮ್ಮದಿಯಾಗಿ ಇರಾಕ ಬಿಡವಲ್ಲ ಇವನು. ಯಾಕೇನಾಯಿತು? ಎಲ್ಲರೂ ಇಷ್ಟೊಂದು ಬೇಜಾರಿನಲ್ಲಿದ್ದಂಗದೀರಾ? ಯಾಕೇನಾಯಿತು? ಯಪ್ಪ ಆನಂದ, ಇದು ನಮ್ಮದು ಫ್ಯಾಮಿಲಿದು ಮ್ಯಾಟ್ರ್ ಐತಿ. ಇದ್ರಾಗ ನಡಕ್ಕೆ ನೀನು ಬಂದು ಮೂಗು ತೋರಿಸೋದು ಸರಿ ಇರಂಗಿಲ್ಲ. ಸುಮ್ಮನೆ ಹೊರಗಡೆ ಏನು ಕೆಲಸ ಐತೆ ನೋಡು, ಅದನ್ನು ನೋಡ್ಕೋಗು. ಇದೆಲ್ಲ ನಿನಗೆ ಎದಕ್ಕೆ ಬೇಕು? ಲೇ ಸಂಗಿ, ಈಗ ಬಾಯಿ ಮುಚ್ಕೊಂಡಿರ್ತೀಯ ಏನೋ ಒತ್ತ ಒದಿಲ್ಲ ಜಾಡಿಸಿ. ಬಾಯಿ ಮುಚ್ಕೊಂಡಿರ? ಏನಿಲ್ಲಪ್ಪ ಆನಂದ, ಒಂದು ಸ್ವಲ್ಪ ಮನೇದು ಸಮಸ್ಯೆ ಆಗೈತಿ, ಅದ್ರ ಬಗ್ಗೆ ನಾವು ಮಾತಾಡಕೊಂತಿದ್ವಿ. ರೀ, ನೀವ ಹಿಂಗೆ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳ್ರಿ? ಅವನಿಗೆ ನಡ್ರಿ, ಅವನ ಮನೆಗೆ ಹೋಗಿ ಅವನಿಗೆ 4 ಒದ್ದು ಬುದ್ಧಿ ಕಳಿಸ್ಬರೋಣಂತ. ನಡೀರಿ. ಅಯ್ಯೋ ಅತ್ತಿಗೆಮ್ಮ, ಹಂಗೇನಾರ ನಾವೇನಾರ ಮಾಡಿದ್ವಿ ಅಂದ್ರೆ ಅವನಿಗೆ ಅಷ್ಟೇ ಸಾಕು. ಮತ್ತು ಅದ್ರ ಮೇಲೇನೂ ಗಂಡ ಹೆಂಡತಿ ಏನಾರು ಕೇಸ್ ಹಾಕೋರದಾರ. ನೀವು ಅದು ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸದ್ಯಕ್ಕೆ ಸುಮ್ಮನಿರಿ, ಏನಾದರೂ ಒಂದು ದಾರಿ ಹುಡುಕಿದ್ರಾಯ್ತು. ಮನೆ ಮಗ ಆಗಿ ಮನೆಗೆ ಈ ನಮ್ಮನಿ ಸಮಸ್ಯೆ ತಂದು ಒಡ್ಡಾಕುಂತಾನಲ್ಲ, ಎಲ್ಲ ಅವನಲ್ಲ, ಅವನು ಸುತ್ತಮುತ್ತಲು ಅದಾರಲ್ಲ ಅವರೇ ಇದಕ್ಕೆಲ್ಲ ಕಾರಣ. ಛೇ, ಅವ್ರ ಸವಾಸ ಬಿಟ್ಟ ಅಂದ್ರೆ ಅವಾಗ ನೆಟ್ಟಗಾಗದೆ ಇವನು. ಲೇ, ಇವನು ಬುದ್ಧಿ ಎಲ್ಲಿ ಹೋಗೈತ್ಲಿ? ಅವರು ಸಗಣಿ ತಿನ್ನಂದ್ರೆ ಇವನು ತಿಂತಾನನು? ಹೊಟ್ಟಿಗೆ ಅನ್ನನ ಹೋದಿಲ್ಲ ತಿನ್ನೋದು. 4 ಮಂದಿ 4 ಥರ ಮಾತಾಡ್ತಾರ್ಲಿ. ನಮಗೆ ಯಾವುದು ಸರಿ ಐತಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಂಡು ಜೀವನದಾಗ ಮುಂದುವರಿಬೇಕು ಹೊರತು ಯಾರು ಬಂದು ಏನಾರು ಹೇಳಿದ ತಕ್ಷಣ ಅವ್ರು ಹೇಳ್ದಂಗೆ ಕೇಳೋದಿರಂಗಿಲ್ಲ. ಇಲ್ಲ, ನಮ್ಮ ಹಣೆ ಬರ ನಾವು ಪಡ್ಕೊಂಡು ಬಂದಿರೋದೇ ಇಷ್ಟು. ರೀ, ನೀವು ಬೇಸರ ಮಾಡ್ಕೋಬೇಡ್ರಿ. ನೀವು ಹಿಂಗೆ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಗತಿ ಹೆಂಗೆ ಹೇಳ್ರಿ? ಲಕ್ಷ್ಮಿ, ಏನು ಮಾಡಲಿ ಹೇಳು? ಈ ನನ್ನ ಮಗನಿಂದ ಊರಾಗೆಲ್ಲೂ ಚೆಂಡ ಎತ್ಕೊಂಡು ಅಡ್ಡಾಡಂಗೆ ಆಗೋಲ್ದು. ಮನೆಯಾಗೆ ಯಾರಿಗೂ ನೆಮ್ಮದಿ ಇಲ್ಲದಂಗೆ ಆಗ್ಬಿಟ್ಟೈತಿ. ಏನು ಮಾಡಲಿ ಹೇಳು? ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಎಂಥ ಮಗ ಹುಟ್ಟುಬಿಟ್ಟಪ್ಪ ಯಪ್ಪ. ಇವನಿಂದಾಗಿ 4 ಮಂದಿಯಾಗ ತಲೆ ಎತ್ಕೊಂಡು ಅಡ್ಡಾಡ್ಲಾರ್ದಂಗೆ ಆಗ್ಬಿಟ್ಟೈತಿ ನನ್ನ ಪರಿಸ್ಥಿತಿ. ಇಂಥ ಮಗ ಹುಟ್ಟದೇ ಇದ್ದಿದ್ರೇನ ಎಷ್ಟೋ ಚಲೋ ಇರ್ತಿತ್ತು ಲಕ್ಷ್ಮಿ. ಅಲ್ಲ, ಇಷ್ಟು ಸಣ್ಣ ಸಮಸ್ಯೆಗ ನೀವೆಲ್ಲರೂ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿರಿ? ನನಗೆ ಅರ್ಥ ಆಗ್ತಾ ಇಲ್ಲ. ಆನಂದ್, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ನೀನು ಹೋಗಪ್ಪ. ಸರ,
ಈ ಸಮಸ್ಯೆಗೆ ನನಗೆ ಪರಿಹಾರ ಗೊತ್ತೈತ್ರಿ. ನೀವು ಯಾಕೆ ಎಲ್ಲರೂ ಇಷ್ಟೊಂದು ಟೆನ್ಷನ್ ಆಗಿರಿ? ಏನೋ ಸಮಸ್ಯೆ ಬಂದ್ರೂ ಮೊದಲು ಆ ಸಮಸ್ಯೆಗೆ ಏನು ಪರಿಹಾರನ ಕಂಡುಹಿಡಿಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡಬೇಕು ಹೊರತು ಸಮಸ್ಯೆ ಬಂದು ನಮ್ಮ ತಲೆ ಮೇಲೆ ಕುಂತೈತಲ್ಲ ಅಂತಂದು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೋಬಾರ್ದ್ರಿ ಯಾವತ್ತು. ನೋಡಪ್ಪ, ನಮ್ಮ ಹತ್ರ ಆಸ್ತಿ ಐತ ಇಲ್ಲ ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ನಮಗೆ ಮಾನ ಮರ್ಯಾದೆ ಮುಖ್ಯ. ಮಾನ ಮರ್ಯಾದೆ ಹೋತಂದ್ರೆ ಜೀವ ಇದ್ರೂ ದಂಡ ಅನ್ನೋ ಕುಲ್ದವ್ರಪ್ಪ ನಾವು. ಈ ನನ್ನ ಮಗನಿಂದ ಕೋರ್ಟ್ ಮೆಟ್ಲು ಏರೋ ಅಂತ ಪರಿಸ್ಥಿತಿ ಬರಾಕೊಂತೈತಲ್ಲ ಅನ್ನೋದು ವಿಚಾರ. ಈ ಸುದ್ದಿ ನಮ್ಮ ಊರಾಗ 4 ಮಂದಿ ಗೊತ್ತಾತಂದ್ರೆ ನಮ್ಮ ಮನೆ ಮರ್ಯಾದೆ ಎಲ್ಲಿಗೆ ಹೋಗೈತಿ? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಚಿಂತೆ ಹತ್ತಂಗಿಲ್ಲನಪ್ಪ. ಅಯ್ಯೋ ಬುದ್ಧಿಯಾರ, ನೀವು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರಿ? ಇದಂತ ದೊಡ್ಡ ಸಮಸ್ಯೆನ ಅಲ್ಲ ಗೊತ್ತಾ? ಅಂದ್ರೆ ನೀ ಹೇಳಿದೆ ನಮ್ಗೆ ಅರ್ಥ ಆಗಲಿಲ್ಲ. ನೋಡ್ರಿ ಸರ, ಇವಾಗ ನಿಮ್ಮ ಮಗಂದ ಆಲ್ರೆಡಿ ಮದುವೆ ಆಗೈತಿ. ನಿಮ್ಮ ಮಗ ನಿಮ್ಮ ಸೊಸಿ ತುಳಿ ಹಾಕೊಂತಾರ. ನಿಮ್ದು ಏನೈತಿ ಹೊಲ ಅಷ್ಟೇ ಐತಿ. ನಿಮ್ಗೆ ಇನ್ನೂ ಒಬ್ಬಕ್ಕೆ ಮಗಳದಾಳ, ಹೌದಿಲ್ರಿ? ಹ್ಞೂ ಹೌದಪ್ಪ. ಇದು ನಿಮ್ಗೆ ಪಿತ್ರಾರ್ಜಿತ ಆಗಿ ಬಂದಿರೋ ಆಸ್ತಿ ಒಂದು ಸ್ವಲ್ಪ ಆದ್ರೆ ನೀವು ನಿಮ್ಮ ಅಣ್ಣ ತಮ್ಮರು ಎಲ್ಲರೂ ಸೇರಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರೋಂಥ ಆಸ್ತಿ. ಅಂದರೆ ಇದು ಆಲ್ಮೋಸ್ಟ್ ನಿಮ್ದು ಭಾಳ ಆಸ್ತಿ ಇರೋದೆಲ್ಲ ಸ್ವಯಾರ್ಜಿತ. ನೀವು ಕಷ್ಟಪಟ್ಟು ದುಡ್ದಿದ್ದ, ಹೌದಿಲ್ರಿ? ಹ್ಞೂ ಹೌದಪ್ಪ. ನಮ್ಗೆ ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ ಅಂದ್ರೆ ಒಂದು 2 ಎಕರೆ ಹೊಲ ಆಟ. ಈ ಮನೆ ಗಿನಿ ಎಲ್ಲ ನಾವು ಕಷ್ಟಪಟ್ಟು ದುಡಿದು ನಮ್ಮ ತಮ್ಮನವರೆಲ್ಲ ಕಷ್ಟಪಟ್ಟು ದುಡಿದು ಕಟ್ಟಿದ ಮನೆಯಪ್ಪ ಇದು. ನೋಡ್ರಿ ಬುದ್ಧಿರ, ಅದೇನಾದ್ರೆ ಪಿತ್ರಾರ್ಜಿತ ಆಸ್ತಿ ಆಗಿದ್ದಿದ್ರೆ ನಿಮ್ಮ ಮಗಗೆ ಪಾಲು ಹೋಕ್ಕಿತ್ತು. ಇದು ಸ್ವಯಾರ್ಜಿತ ಆಸ್ತಿ ಅಂದ್ರೆ ನೀವು ಕಷ್ಟಪಟ್ಟು ದುಡಿದಿರೋಂಥ ಆಸ್ತಿ. ನಾಳೆ ಕೋರ್ಟ್ನಲ್ಲೂ ಏನು ಹೇಳುತ್ತಂತಂದ್ರೆ ನೀವು ಕಷ್ಟಪಟ್ಟು ದುಡಿದಿರೋ ಆಸ್ತಿನ ನಿಮಗೆ ಇಷ್ಟ ಇದ್ರೆ ಅಷ್ಟೇ ನೀವು ನಿಮ್ಮ ಮಗನಿಗೆ ಕೊಡಬೇಕು. ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ನಿಮ್ಮ ಮಗನಿಗೆ ಆಸ್ತಿ ಕೊಡುವಂಥ ಪ್ರಮೇಯನೇ ಇಲ್ಲ. ಇದರಲ್ಲಿ ನಿಮ್ಮ ಮಗನಿಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ. ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ಅಷ್ಟೇ ನಿಮ್ಮ ಮಗಗೆ ಕೇಳುವಂಥ ಹಕ್ಕಿರ್ತೈತಿ. ಇದು ಸ್ವಯಾರ್ಜಿತ ಆಸ್ತಿ ಆಗಿರೋದ್ರಿಂದ ನಿಮ್ಮ ಮಗಗೆ ಯಾವುದೇ ಹಕ್ಕು ಇಲ್ಲ ಈ ಆಸ್ತಿನಲ್ಲಿ. ನೀವು ನಿಮ್ಗೆ ಇಷ್ಟಪಟ್ಟು ಮಗ ಅಂತ ನಿಮ್ಮ ಮಗನಿಗೆ ಕೊಟ್ರೆ ನಡೆಯುತ್ತೆ. ನಿಮ್ಮ ಮಗ ಅಧಿಕಾರ ಚಲಾಯಿಸಿ ನಿಮ್ಮ ಆಸ್ತಿನ ತಗೊಳ್ಳುವಂಥ ಹಕ್ಕು ಇಲ್ಲನೇ ಇಲ್ಲ. ಅಲ್ಲಿಗೆ ಈ ಕೇಸೆಲ್ಲ ಕ್ಲೋಸ್ ಆಯಿತು. ಅಷ್ಟೇ ಅಲ್ಲದೆ ನೀವು ನಿಮ್ಮ ಮಗನ ಮೇಲೆ ವಾಪಸ್ ಕೇಸ್ ಹಾಕ್ಬೋದು. ನಮ್ಮಿಬ್ಬರಿಗೂ ಗಂಡ ಹೆಂಡತಿಗೂ ವಯಸ್ಸಾಗಿದೆ, ನಮಗೆ ದುಡಿಯೋದಕ್ಕಾಗೋದಿಲ್ಲ, ನಮ್ಮ ಮಗಳದಾಳ. ಸೊ ನಮ್ಮ ಮಗ ಎಷ್ಟು ದುಡಿತಾನ ಅದರಲ್ಲಿ ನಮ್ಗೆ ಕಾಲು ಭಾಗನಾದರೂ ನಮ್ಗೆ ರೊಕ್ಕ ಬೇಕು. ಯಾಕಂದ್ರೆ ಇಷ್ಟು ದಿನ ನಾವು ನಮ್ಮ ಮಗನಿಗೆ ಸಾಕಿವಿ, ಬೆಳೆಸಿವಿ, ಅವನಿಗೆ ನೌಕರಿ ಕೊಡ್ಸಿವಿ. ಅದಕ್ಕೋಸ್ಕರ ನಾವು ಸಾಲ ಎಲ್ಲ ಮಾಡಿವಿ. ಆ ಸಾಲ ಎಲ್ಲ ತೀರಿಸ್ಬೇಕು. ನಾವು ದುಡ್ದಿರೋ ರೊಕ್ಕ ಅಷ್ಟನ್ನು ಅವನಿಗೆ ಹಾಕಿವಿ. ಇವಾಗ ನಮ್ಮ ಹತ್ರ ರೊಕ್ಕ ಇಲ್ಲ. ಅದಕ್ಕೆ ಅವ್ನು ದುಡಿತಾ ಇರೋ ಅವ್ನ ಸಂಬಳದಲ್ಲಿ ಕಾಲು ಭಾಗನಾದರೂ ನಮಗೆ ಬೇಕು ಅಂತ ನೀವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರೆ ಅಂದರೆ ಕೋರ್ಟ್ನಲ್ಲಿ ಕೇಸ್ ನಿಮ್ಮ ಪರವಾಗಿನ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಪರವಾಗಿ ಯಾವ ಕೇಸಲ್ಲೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ಅರೆ ಹೌದಲ್ಲ ಆನಂದ, ನೀನು ಹೇಳೋದು ಸರಿನೇ ಐತಿ. ನಾನು ಈ ಹ್ಯಾಂಗಲಿಂದ ಯೋಚನೆನ ಮಾಡಿಲ್ಲಾಗಿದ್ದೆ ನೋಡ. ಹೌದೇ ಅಣ್ಣ, ಆನಂದ್ ಹೇಳೋಕೊಂತಿರೋದು ಬರೋಬ್ಬರಿನೇ ಐತಿ. ಈ ಆಸ್ತಿಯಾಗ ಯಾವುದೇ ಕಾರಣಕ್ಕೂ ಸುರೇಶ್ಗೆ ಯಾವುದೂ ಹಕ್ಕು ಇಲ್ಲಾನ ಇಲ್ಲ. ನಾವು ವಾಪಸ್ ಅವನ ಮೇಲೆ ಕೇಸ್ ಹಾಕಿದ್ವಿ ಅಂದ್ರೆ ಅವನ ನಮಗೆ ರೊಕ್ಕ ಕೊಡಂಗೆ ಹಾಕೈತಿ. ಅಯ್ಯೋ ದೇವ್ರಿ, ಹೌದಾ? ಯಪ್ಪ, ಅವೊಂದು ₹1 ಬೇಕಾಗಿಲ್ಲ ನಮ್ಗೆ. ಅವನು ಈ ಕಡೆ ತಲೆ ಹಾಕಿ ಮಕ್ಕಳಿಲ್ಲ ಅಂದ್ರೆ ಅಷ್ಟೇ ಸಾಕು. ಪುರುಷಿ ಹಂಗಾರ ನಿಮ್ಮ ಲಾಯರಿಗೆ ಫೋನ್ ಹಚ್ಚ. ನಿಮ್ಮ ಲಾಯರ್ ಅಂದರೆ ನಮ್ಮ ಕಡೆ ಲಾಯರಿಗೆ ಫೋನ್ ಹಚ್ಚಿ ಹೇಳಿ ಹಿಂಗೆ ಅಂತಂದು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಿಸ್ಬಿಡು. ಅಕಸ್ಮಾತ್ ಅವ್ನು ಏನಾರ ಕೇಸನ್ನು ಮುಂದುವರಿಸ್ತೀನಿ ಅಂತ ಅಂದ್ರೆ ಅದೇನಾರ ರೊಕ್ಕ ನಮಗೆ ಬರೋಂಗೆ ಮಾಡೋಣ ಅಂತ ಹೇಳಿದಲ್ಲ ಆನಂದ್, ಹಂಗೆ ಮಾಡು. ಅವಾಗ ತಾನ ಬಾಯಿ ಮುಚ್ತಾನೆ. ಅದಕ್ಕೆ ಮಿಕ್ಕಿ ಅವನೇನಾರು ಕೇಸ್ ಹಾಕಿದ ಅಂತಂದ್ರೆ ಆನಂದ ಹೇಳ್ದಲ್ಲ, ಹಂಗೆ ಮಾಡಿದ್ರೆ ಆತ ತಗೋ. ಸರಿ ಅಣ್ಣ, ನಾನು ಈಗಲೇ ನಮ್ಮ ಲಾಯರ್ ತಲೆ ಮಾತಾಡಿ ಬರ್ತೀನಿ. ಹಾಂ ಸರಿನಪ್ಪ. ನೋಡಿದ್ರಾ ಬುದ್ಧಿಯಾರ, ಎಲ್ಲ ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರ್ತೈತ್ರಿ. ನಾವು ಸಮಸ್ಯೆ ಬಂದಾಗ ತಲೆ ಮೇಲೆ ಕೈ ಇಟ್ಕೊಲಾರ್ದ ಕುತ್ಕೊಂಡು ನಿಧಾನವಾಗಿ ಯೋಚನೆ ಮಾಡ್ಬೇಕ್ರಿ. ಅವಾಗ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಭಾಳ ಶಾಣೆ ಅದಿ ಬಿಡಪ್ಪ ನೀನು. ಸಣ್ಣ ವಯಸ್ಸಿನಾಗ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀನಿ ನೀನು. ನೀನು ನೋಡಿ ಭಾಳ ಖುಷಿ ಆತಪ್ಪ. ನೀನು ಈ ಮನೆಗೆ ಬಂದಮೇಲೆ ನಿನ್ನಿಂದಾಗಿ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಉಳಿತು. ಪುಣ್ಯ ಬರಲಪ್ಪ ನಿನಗೆ. ನಿನಗಷ್ಟೇ ಅಲ್ಲ, ನಿನ್ನ ಹೆತ್ತ ನಿಮ್ಮ ತಂದೆ ತಾಯಿ ಕೂಡ ಪುಣ್ಯ ಬರಲಪ್ಪ. ಯವ್ವ, ನೀನು ಈ ಹುಡುಗನ ಮನೆ ಕರ್ಕೊಂಬಂದು ಭಾಳ ಚಲೋ ಮಾಡಿದೆವ್ವ. ನೋಡು ಎಂಥ ದೊಡ್ಡ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡಿದ. ಹ್ಞೂನಪ್ಪ, ಒಳ್ಳೆ ಹುಡುಗದಾನ ಆನಂದ. ಪುಣ್ಯ ಬರ್ಲಪ್ಪ ನಿನಗೆ. ಅಯ್ಯೋ ಬುದ್ಧಿಯಾರ ಅಮ್ಮರ, ಯಾಕೆಲ್ಲರೂ ಇಷ್ಟೊಂದು ಹೊಗಳಾಕೊಂತೀರಿ? ಹಂಗೇನು ಹೊಗಳಾಕೋಬೇಡ್ರಿ. ನಾನು ಈ ಮನೆ ಅನ್ನ ಉಂಡಿನಿ, ಅಷ್ಟು ಋಣ ತೀರಿಸಲಿಲ್ಲ ಅಂದ್ರೆ ಹೆಂಗೆ? ನೀವು ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬುದ್ಧಿಯಾರ, ನೀವು ಆರಾಮಾಗಿರ್ರಿ, ಏನೂ ಆಗಂಗಿಲ್ಲ. ಅವ್ರು ಏನಾರು ಕೋರ್ಟಿಗೆ ಕೇಸ್ ಹಾಕಿದ್ರಂತ ಅಂದ್ರೆ ಅದನ್ನು ನಾ ಹೇಳಿನಲ್ಲ, ಹಂಗೆ ಮಾಡಿದ್ರೆ ಕೇಸು ನಮ್ಮ ಪರವಾಗಿನೇ ಇರ್ತೈತಿ. ಅವ್ರ ಪರವಾಗಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ.
ಅಲ್ಲ ಹುಡುಗ, ನೀನು ಏನೂ ಓದಿಲ್ಲ ಅಂತ ಅಂತಿದ್ದಿ, ಮತ್ತು ಇಷ್ಟೊಂದು ನಾಲೆಜ್ ಎಲ್ಲ ನಿನಗೆ ಹೆಂಗೆ ಬಂತು? ಅದು ಹೆಂಗೆ ಬರೋಕ್ಕೆ ಸಾಧ್ಯ? ಶಾಲೆ ಕಲ್ತರಿಗೆ ಇಷ್ಟೊಂದು ಬುದ್ಧಿ ಇರಂಗಿಲ್ಲ, ಇಷ್ಟೊಂದು ಶಾಣೆತನ ಓಡಿಸಂಗಿಲ್ಲ. ಏನೋ ಶಾಲೆ ಕಲ್ತಿಲ್ಲ ಅಂತಿದಿ, ಮತ್ತು ಇಷ್ಟೆಲ್ಲ ಶಾಣೆತನ ಎಲ್ಲಿಂದ ಬಂತು ನಿನಗೆ? ಮೇಡಮರ, ಇದೆಲ್ಲ ಜನರಲ್ ನಾಲೆಜ್ ರೀ. ಇದಕ್ಕೆಲ್ಲ ಶಾಲಿನ ಓದ್ಬೇಕಂತ ಏನಿಲ್ಲ ರೀ. ಇವನ್ನೆಲ್ಲ ಶಾಲ್ಯಾಗಷ್ಟೇ ಹೇಳ್ಕೊಡ್ತಾರಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ ರೀ. ಇದಕ್ಕೆಲ್ಲ ಶಾಲೆ ಕಲಿಬೇಕಂತನ ಏನು ರೂಲ್ಸ್ ಇಲ್ಲ ರೀ. ಇದು ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಷಯ, ಸರಿನಾ ರೀ? ನಿಜನಪ್ಪ, ನಿಜ. ನೀ ಶಾಲೆ ಕಲ್ತಿಲ್ಲ ಅಂದರೂ ಭಾಳ ಶಾಣೆ ಅದಿ ನೋಡಪ್ಪ. ನೋಡಿದ್ದೇನೆ ಲಕ್ಷ್ಮಿ, ಆನಂದ್ ನಮ್ಗೆಂಥ ದೊಡ್ಡ ಸಮಸ್ಯೆಯಿಂದ ಪಾರು ಮಾಡಿದ. ಆನಂದ್ ನಿಜವಾಗ್ಲೂ ಈ ಮನೆ ಮಗ ಇದ್ದಂಗೆ. ಸರಿ, ನಾವು ತಟಗೆ ಹೋಗಿ ಕೆಲಸ ಐತಿ, ಹೋಗಿ ಬರ್ತೀನಿ. ಪಾಪ ಆನಂದ್ಗೆ ಊಟ ಮಾಡಿಲ್ಲ ಏನೋ, ಸ್ವಲ್ಪ ಅಡುಗೆಗೆ ಊಟ ಗಿಟ್ಟ ಹಾಕ್ಕೊಡ್ರಿ, ಊಟ ಮಾಡಲಿ. ಸರಿ ರೀ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿ ಹೋಗ್ಬರ್ರಿ, ಚಿಂತೆ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಸರಿನಾ? ಸರಿ, ಆಯಿತು.